ಹಲಸಿನ ಹಣ್ಣು ತಿಂದಮೇಲೆ ಬೀಜ ಎಸಿದಲ್ಲೇ ಶೇಖರಿಸಿ ಇಟ್ಕೊಂಡು ಬಳಸೋದು ಹೇಗೆ ಅಂತೇಳಿ ತೋರಿಸ್ತಿದ್ದೀನಿ. ಒಂದು ಪ್ಲೇಟ್ಗೆ ಸ್ವಲ್ಪ ಮಣ್ಣು ಹಾಕಿ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಥರ ಮಾಡ್ಕೋಬೇಕು. ಆ ನಂತರ ಬೀಜನ ಇದಕ್ಕೆ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ಹಲಸಿನ ಬೀಜನ ಮಳೆಗಾಲದಲ್ಲಿ ಶೇಖರಿಸಿಟ್ಕೊಳೋದು ಕಷ್ಟ ಆಗುತ್ತೆ, ಬೂಸ್ಟ್ ಬಂದುಬಿಡುತ್ತೆ, ಇಲ್ಲ ಕೆಟ್ಟೋಗುತ್ತೆ. ಈ ಬೀಜದಲ್ಲಿ ತುಂಬ ಪ್ರೋಟೀನ್ಸ್ ಎಲ್ಲ ಇರುತ್ತೆ, ಕ್ಯಾಲ್ಶಿಯಮ್ ಇರುತ್ತೆ. ಹಾಗಾಗಿ ಇದನ್ನು ವೇಸ್ಟ್ ಮಾಡ್ದಂಗೆ ಸಾಧ್ಯ ಆದಷ್ಟು ತಿನ್ನಲಿಕ್ಕೆ ಬಳಸೋದು ಒಳ್ಳೆಯದು. ಇದರಲ್ಲಿ ಹಲ್ವಾ ಎಲ್ಲ ತುಂಬ ಚೆನ್ನಾಗಾಗುತ್ತೆ, ಸಾರುಗಳಿಗೂ ಚೆನ್ನಾಗಿರುತ್ತೆ, ಪಲ್ಯನೂ ಮಾಡ್ಬೋದು. ಬೀಜದ ಮೇಲೆ ಒಂದು ಕೋಟ್ನಷ್ಟು ಈ ಮಣ್ಣು ಸವರಿದ್ರೆ ಸಾಕು. ಇದನ್ನು ಮತ್ತೊಂದು ತಟ್ಟೆಗೆ ಎತ್ತಿಡ್ತಿದ್ದೀನಿ. ಈ ಥರ ಶೇಖರಿಸಿ ಇಟ್ಕೊಂಡ್ರೆ ಇದು ಚೆನ್ನಾಗಿ ಒಣಗಿದ ಮೇಲೆ ನೀರಿಗೆ ಹಾಕಿ ಸ್ವಲ್ಪ ಹೊತ್ತು ನೆನೆಸಿ ಮಣ್ಣಿನಂಶ ಎಲ್ಲ ನೀಟಾಗಿ ತೊಳೆದು ಇದ್ರ ಮೇಲಿರೋ ಬಿಳಿ ಸಿಪ್ಪೆನೆಲ್ಲ ತೆಗೆದು ಆಮೇಲೆ ಈ ಬೀಜಗಳನ್ನ ತಿನ್ನಲಿಕ್ಕೆ ಉಪಯೋಗಿಸ್ಬೋದು. ಹೀಗೆ ಗಾಳಿಗೆ ಒಂದು 8 ದಿನ ಇಟ್ಟರೆ ಚೆನ್ನಾಗಿ ಡ್ರೈ ಆಗುತ್ತೆ. ಮಣ್ಣಿನ ಬದಲು ಒಲೆ ಬೂದಿ ಇದ್ದರೆ ಅದನ್ನು ಕಲಸಿಟ್ರೂ ಇದನ್ನು ಶೇಖರಿಸಿ ಇಡ್ಬೋದು. ಈ ಥರ ಚೆನ್ನಾಗಿ ಒಣಗಿದ ಮೇಲೆ ಒಂದು ಕವರಿಗೆ ಹಾಕಿ ಕಟ್ಟಿ ಎತ್ತಿಡ್ಬೋದು. ಬಳಸೋದಕ್ಕಿಂತ ಮುಂಚೆ ನೀರಿನಲ್ಲಿ ಒಂದು 2 ನಿಮಿಷ ನೆಂದರೆ ಮಣ್ಣನ್ನೆಲ್ಲ ಉಜ್ಜಿ ತೆಗಿಲಿಕ್ಕೆ ಸರಿ ಹೋಗುತ್ತೆ. ಚೆನ್ನಾಗಿ ತೊಳೆದು ಈ ಬಿಳಿ ಸಿಪ್ಪೆ ಎಲ್ಲ ತೆಗೆದ್ರೆ ಒಳಗಡೆ ನಮಗೆ ಹಲಸಿನ ಬೀಜ ಸಿಕ್ಕತ್ತೆ. ಆ ನಂತರ ನಾವು ಅಡುಗೆಗೆ ಬಳಸ್ಬೋದು. ಈ ವಿಧಾನ ನಿಮಗೆ ಉಪಯೋಗ ಆಗ್ಬೋದು ಅಂದ್ಕೊಂಡಿದ್ದೀನಿ. ನಮಸ್ತೆ.